ನಮಸ್ಕಾರ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಆದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಯಿತು. ಒಂದಷ್ಟು ನಾಯಕರುಗಳ ತಲೆದಂಡ ಆಯಿತು. ಜಮೀರ್ ಅಹಮದ್ ಅವರ ತಲೆದಂಡ ಆಗಲೇಬೇಕು ಅನ್ನುವಂತಹ ಆಗ್ರಹ ಇವತ್ತಿಗೂ ಕೂಡ ಕೇಳಿಬರ್ತಾ ಇದೆ. ಜಮೀರ್ ಅವರ ವಿರುದ್ಧ ಅವರ ಪಕ್ಷದ ನಾಯಕರುಗಳೇ, ಮುಸ್ಲಿಂ ಮುಖಂಡರುಗಳೇ ದೂರಿನ ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಇಷ್ಟೆಲ್ಲ ಆಗಿರೋದು ದಾವಣಗೆರೆ ದಕ್ಷಿಣ. ನೋಡಿ, ಈ ಚುನಾವಣೆಯ ನಂತರ ಸೋಲು ಗೆಲುವಿನ ಲೆಕ್ಕಾಚಾರಗಳು ಶುರುವಾಗುತ್ತೆ. ಆ ಭಾಗದ ಜನ ಅಂದರೆ ರಿಸಲ್ಟ್ ಬರೋವರೆಗೂ ಕೂಡ ಇದೇ ಚರ್ಚೆ. ಏನಾಗುತ್ತೆ, ನೀನು ಯಾರಿಗೆ ಓಟ್ ಹಾಕಿದೆ, ಕಾಂಗ್ರೆಸ್ ಬರುತ್ತಾ, BJP ಬರುತ್ತಾ, ಏನಾಗುತ್ತೆ, ಏನಾಗಬಹುದು ಅಂತ ಹೇಳಿ. ಬಟ್ ದಾವಣಗೆರೆ ರಿಸಲ್ಟ್ ಏನಾಗಬಹುದು ಗೊತ್ತಾ? ನಾವು ಅಲ್ಲಿರುವಂತಹ ಮತದಾರರನ್ನ, ಆ ಭಾಗದ ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡುತ್ತೆ. ನಮಗೆ ಸಿಕ್ಕಂತಹ ಉತ್ತರ, SDPIಗೆ ಜನ ಮಣೆ ಹಾಕಿದ್ದಾರೆ. ಖಂಡಿತ ನಿಮಗೆ ಶಾಕ್ ಆಗಬಹುದು. ಏನು, SDPIಗ ಜನ ಮಣೆ ಹಾಕಿದ್ದಾರಾ? SDPI ಗೆಲ್ಲುತ್ತಾ? ನೋಡಿ, ನಾವು ಹೇಳ್ತಾ ಇರೋದಲ್ಲ, ಆ ಭಾಗದ ಜನ ಮತ ಹಾಕಿದಂತಹ ಮತದಾರರು ಹೇಳ್ತಾ ಇರೋದು. ನೋಡಿ, SDPIಯಿಂದ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು? ಅಪ್ಸರ್ ಕೊಡ್ಲಿಪೇಟೆ ಅವರು ಸ್ಪರ್ಧೆ ಮಾಡಿದ್ರು. ಅಪ್ಸರ್ ಕೊಡ್ಲಿಪೇಟೆ ಅವರ ಜೊತೆಗೆ ಬಂಡಾಯವಾಗಿ ಇನ್ನೊಂದಿಷ್ಟು ಜನ ಮುಸ್ಲಿಮರು ಕೂಡ ಕಣದಲ್ಲಿದ್ದರು. ದಾವಣಗೆರೆಯಲ್ಲಿ ಟಿಕೆಟ್ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಉಂಟಾಯಿತು. ಅಪ್ಸರ್ ಕೊಡ್ಲಿಪೇಟೆ ಅವರು ಹೇಳ್ತಾರೆ, ಮುಸ್ಲಿಮರು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದವರೇನೆ. ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಹೈಕಮಾಂಡು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು. ಯಾಕಪ್ಪ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರಂತೆ, ನನ್ನ ನಂತರ ಯಾವತ್ತು ನಾನು ಸಾಮಾನ್ಯ ಕಾರ್ಯಕರ್ತ ಅಥವಾ ಬೇರೆಯವರಿಗೆ ಟಿಕೆಟ್ ಕೊಡಿ, ಅವರಿಗೆ ನಾನು ಅನುವು ಮಾಡಿಕೊಡ್ತೀನಿ ಅಂತ ಹೇಳಿ. ಆದರೆ ಅವರ ನಿಧನದ ನಂತರ ಯಾರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಹೈಕಮಾಂಡು? ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಡುತ್ತೆ. ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಾಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸಮರ್ಥ್ ಅವರಿಗೆ ಯಾವ ಮಾನದಂಡ ಇದೆ ಅವರಿಗೆ ಟಿಕೆಟ್ ಕೊಡೋದಕ್ಕೆ? ಅವರೇನು ಪಕ್ಷದಲ್ಲಿ ಸಕ್ರಿಯವಾಗಿರುವಂತಹ ಕಾರ್ಯಕರ್ತನ? ಸಮರ್ಥ್ ಅವ್ರಿಗೆ ಏನಾದರೂ ಅನುಭವ ಇದೆಯಾ? ಏನಿದೆ ಅವರಿಗೆ ರಾಜಕೀಯದಲ್ಲಿ ಅನುಭವ? ಅವ್ರಿಗೊಂದೇ ಮಾನದಂಡ, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಶಾಸಕರಾದ SS ಮಲ್ಲಿಕಾರ್ಜುನ್ ಅವರ ಮಗ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಗ. ಇಷ್ಟನ್ನ ಬಿಟ್ಟರೆ ಸಮರ್ಥ್ ಅವರಿಗೆ ಯಾವುದೇ ರೀತಿಯ ಮಾನದಂಡ ಇಲ್ಲ. ಅದಾದ್ಮೇಲೆ ನೋಡಿ, ಈ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತಹ ವಿಚಾರ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಗೊಂದಲವನ್ನ ಮಾಡ್ಕೊಳ್ಳುತ್ತೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಮೀರ್ ಅವರು ಹೇಳ್ತಾರೆ, KPCC ಸಭೆಯಲ್ಲೇ ಹೇಳ್ತಾರೆ, ಇಂತಹ ಕ್ಯಾಂಡಿಡೇಟ್ಗೆ ಕೊಡಿ ಅಂತ ಹೇಳಲ್ಲ. ಬಟ್ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಜನ ಇದ್ದಾರೆ, ಅವರಲ್ಲಿ ನೀವು ಯಾರಿಗಾದ್ರೂ ಒಬ್ರಿಗೆ ಕೊಡಿ, ನಾನು 100% ಗೆಲ್ಲಿಸ್ಕೊಂಡು ಬರ್ತೀನಿ. ನಾನು ಗೆಲ್ಲಿಸ್ಕೊಂಡು ಬಂದಿಲ್ಲ ಅಂತ ಹೇಳಿದಾಗ ಆಮೇಲೆ ನೀವು ಕೇಳಿ, ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಕೊನೆಗೆ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡು? ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಇದು ತಲತಲಾಂತರಗಳಿಂದ ಬಂದಿರೋದು, ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಕಾಂಗ್ರೆಸ್ಸಲ್ಲಿ ಅಂತ ಹೇಳಿಬಿಟ್ಟು ಜೈ ಅಂತಾರೆ ಸಮರ್ಥ್ ಅವರಿಗೆ. ಅದಾದ್ಮೇಲೆ ಸುಮ್ಮನಿರ್ತಾರ ಮುಸ್ಲಿಮರು? ತಿರುಗಿ ಬೀಳ್ತಾರೆ. ನಮಗೇನು ಪಕ್ಷದಲ್ಲಿ ಬೆಲೆನೇ ಇಲ್ವಾ? ಕಾಲು ಕಸ ಮಾಡ್ಕೊಂಡಿದ್ಯಾ ಕಾಂಗ್ರೆಸ್ಸು? ಹೊತ್ತು ತಲೆ ಮೇಲೆ ಹೊತ್ಕೊಂಡು ನಾವು ಕಾಂಗ್ರೆಸ್ಸನ್ನು ಮೆರೆಸಿದ್ವಿ. ಆದರೆ ಕಾಂಗ್ರೆಸ್ ನಮಗೇನು ಮಾಡ್ತು? ನಾವು ಕೇಳಿದ್ದು ಟಿಕೆಟ್ ಕೊಡ್ತಾ ನಮ್ಮ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ಕೊನೆಗೆ ಜಮೀರ್ ಅವರು ಏನು ಮಾಡ್ತಾರೆ, ಪ್ರಚಾರಕ್ಕೆ ಬರಲ್ಲ. ಯಾಕಂದರೆ SS ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲಿ ನಿಂದಿಸಿರ್ತಾರೆ, ಕೇರಳದಲ್ಲಿ ಪ್ರಚಾರದಲ್ಲಿರ್ತಾರೆ. ಕೊನೆಗೆ ಅವರನ್ನ ಮನವೊಲಿಸ್ಕೊಂಡು ಕರ್ಕೊಂಬಂದು ಎಲ್ಲ ಸರಿ ಆಯಿತು ಅಂತ ಹೇಳಲಾಗುತ್ತೆ. ಅದಾದಮೇಲೆ ನಮ್ಮ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಕೊನೆಗೆ SS ಮಲ್ಲಿಕಾರ್ಜುನ್ ಅವರು ಅವ್ರಿಗೆ ಕಬಾಬ್ ತಿನ್ನಿಸಿದ್ದೇನು? ಅಂದರೆ ಹೆಂಗೆ ಅಂದರೆ, ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸ್ಬಿಟ್ರೆ ಎಲ್ಲ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ, ಸಮರ್ಥ್ ಅವ್ರನ್ನ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಮಾಡಿದ್ದೆ ಅಲ್ಲಿ ತಪ್ಪಾಗಿದ್ದು. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಸ್ಪರ್ಧಿಯಾಗಿದ್ದಿದ್ರೆ ಏನೋ ಓಟ್ಗಳೊಂದಿಷ್ಟು ಕಾಂಗ್ರೆಸ್ಸಿಗೆ ಬರ್ತಾ ಇತ್ತೇನೋ, SDPIಗೆ ಹೋಗ್ತಾ ಇರಲಿಲ್ಲ. ಬಟ್ ಯಾವಾಗ ಸಾದಿಕ್ ಪೈಲ್ವಾನ್ ಅವ್ರನ್ನ ಕರೆದು ಕಬಾಬೆಲ್ಲ ತಿನ್ಸಿದ್ರೋ,
ಸೂಟ್ ಕೇಸ್ ಹೋಗಿದೆ ನಮ್ಮ ಜನ ಯಾರೂ ಕೂಡ ದಡ್ರಲ್ಲ ಸ್ವಾಮಿ. ಏನಾಗ್ತಾ ಇದೆ ರಾಜಕೀಯದಲ್ಲಿ ಅವ್ರಿಗೂ ಕೂಡ ಗೊತ್ತು, ರಾಜಕೀಯ ಹೆಂಗೆ ಅನ್ನೋದು ಕೂಡ ಗೊತ್ತು. ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಮನುಷ್ಯ ಸಾದಿಕ್ ಪೈಲ್ವಾನು ಅಖಾಡಕ್ಕಿಳದೆ ಸೋತಾಯಿತು, ಸುಮ್ಮನೆ ತೊಡೆ ತಟ್ಟಿದ್ದು ಬಂತು, ಈತ ತನ್ನ ಮನೇನ ಉದ್ಧಾರ ಮಾಡ್ಕೊಂಡ ಅಷ್ಟೇ, ನಾವಿಂಗೆ ಹಾಳಾಗಿ ಹೋಗಬೇಕಾಗತ್ತೆ ಅಂತ ಹೇಳಿ ಬುದ್ಧಿ ಕಲಿತಾರೆ ಮುಸ್ಲಿಮರು. ಅಲ್ಲಿರುವಂತಹ ಜನ ಇವತ್ತಿಗೂ ಕೂಡ ಹೇಳ್ತಾ ಇರೋದು SDPIಯೇ ಗೆಲ್ಲದು. ಅಂದರೆ ಸುಮಾರು 75,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಹಾಗಾಗಿ ವೋಟ್ಗಳು ಇಲ್ಲಿ ಡಿವೈಡ್ ಆಗಿ ಒಂದು SDPIಯೇ ಗೆಲ್ಲದು ಅನ್ನುವಂತಹ ಲೆಕ್ಕಾಚಾರಗಳು ಶುರುವಾಗಿದೆ. ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಮಣೆ ಹಾಕಿದ್ದಾರೆ ಮುಸ್ಲಿಮರು. ಕಾಂಗ್ರೆಸ್ಗಂತೂ ಒಂದು ವೋಟ್ ಹಾಕೇ ಇಲ್ಲ ಅಂತ ಹೇಳಿ. ನೋಡಿ, ಮತ್ತೊಂದು ವಿಚಾರ, ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ದೂರು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಇಬ್ಬರ ತಲೆದಂಡ ಕೂಡ ಆಗುತ್ತೆ. CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ದು, ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್ ಅವ್ರದ್ದು. ಅದಾದಮೇಲೆ ಜಮೀರ್ ಅವರ ತಲೆದಂಡ ಆಗಲೇಬೇಕು. ಜಮೀರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಆಮೇಲೆ ಪಕ್ಷ ಹೇಳ್ದಂಗೆ ಕೇಳಿಲ್ಲ, ಕ್ಯಾಂಪೇನಿಗೆ ಬಂದಿಲ್ಲ, SDPIಗೆ 11 ಕೋಟಿನ 12 ಕೋಟಿನ 5 ಕೋಟಿನ ಎಷ್ಟೋ ಫಂಡ್ ಬೇರೆ ಮಾಡಿಬಿಟ್ಟಿದ್ದಾರೆ ಅನ್ನೋ ವಿಚಾರ. ಬಟ್ ಅದು ಯಾವುದಕ್ಕೂ ಕೂಡ ಸೂಕ್ತ ದಾಖಲಾತಿಗಳು ಕೂಡ ಇಲ್ಲ, ಪ್ರೂವ್ ಕೂಡ ಇಲ್ಲ. ಬಟ್ ಇನ್ ಕೇಸ್ ಜಮೀರ್ ಅವರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ಬಟ್ ಎಲ್ಲೂ ಕೂಡ ಓಪನ್ ಆಗಿ ಯಾರೂ ಕೂಡ ಹೇಳಿಲ್ಲ. ಬಟ್ ನಾವು ಅಲ್ಲಿಯ ಮತದಾರರನ್ನ ವಿಚಾರಣೆ ಮಾಡಿದಾಗ, ಅಂದರೆ ಅಲ್ಲಿಯ ಮತದಾರ ಏನು ಯಾವ ರೀತಿ ಇದೆ ಅಲೆ ವೇವ್ ಅಂತ ಕೇಳಿದಾಗ, ಅಲ್ಲಿ BJP ಹೆಸರು ಕೂಡ ಹೇಳ್ತಾ ಇಲ್ಲ. ಶ್ರೀನಿವಾಸ ದಾಸಕರಿಯಪ್ಪ ಅವರು ಕೂಡ ಮುಂಚೂಣಿಯಲ್ಲಿದ್ದರು, ಸೊ ಅವರ ಹೆಸರು ಕೂಡ ಹೇಳ್ತಾ ಇಲ್ಲ. SDPI ಅಂತ ಪ್ರತಿಯೊಬ್ಬ ಮುಸ್ಲಿಮರು ಕೂಡ ಹೇಳ್ತಾ ಇರೋದು. ಹಾಗಾಗಿ ಮುಸ್ಲಿಂ ಮತದಾರರು SDPI ಕಡೆಗೆ ಒಲವನ್ನು ತೋರಿಸಿದ್ದಾರೆ. ಅಲ್ಲಿಗೆ ಸಮರ್ಥವರ ಕತೆ ಮುಗೀತಾ, ಕಾಂಗ್ರೆಸ್ ಕತೆ ಮುಗೀತಾ ಅನ್ನುವಂತಹ ಪ್ರಶ್ನೆಗಳು. ಒಟ್ಟಾರೆ ಎಲ್ಲ ಗೊಂದಲಕ್ಕೆ ತೆರೆ ಬೀಳಬೇಕು. ಏನೇ ಚರ್ಚೆಗಳಿದ್ರೂ ಕೂಡ ಅಲ್ಟಿಮೇಟು ಮೇ 4ನೇ ತಾರೀಕಿಗೆ ಗೊತ್ತಾಗೋದು. ಸೊ ಮೇ 4ನೇ ತಾರೀಕು ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಧನ್ಯವಾದ.